ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನೆಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ನಮ್ಮ ಕಥೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕಥೆಯ ಹೆಸರು ಶೃಂಗಾರ ಕಾವ್ಯ, ಭಾಗ 59. ಲೇಖಕರು ಕೈಸರ್ ಜಹಾ. ಇನ್ನೊಂದು ಬದಿಯಲ್ಲಿ ಶರ್ಮಿಳಾ ಕುಳಿತುಕೊಂಡರೆ ಮುಂದೆ ಜಯದೇವರವರು ಕೂರುವರು. ಬೇಗನೆ ಹತ್ತಿರದ ಆಸ್ಪತ್ರೆಗೆ ಆಕೆಯನ್ನು ಕರೆದುಕೊಂಡು ಹೋದವರು ಆಕೆ ತೆಗೆದುಕೊಂಡಿದ್ದ ಮಾತ್ರೆ ಬಹುಶಃ ಇದೇ ಇರಬಹುದಾ ಎಂದು ಆಕೆಯ ಕತ್ತಿನ ಬಳಿ ಬಿದ್ದಿತ್ತು ಎಂದು ಹೇಳಿ ಅದನ್ನು ನೀಡುವರು. ಆಕೆಯನ್ನು ಪರೀಕ್ಷಿಸಿದ ಡಾಕ್ಟರ್, ಇದು ಆತ್ಮಹತ್ಯೆಯ ವಿಷಯ ಆಗಿರುವುದರಿಂದ ಹೀಗೆ ಪರೀಕ್ಷಿಸಲು ಆಗುವುದಿಲ್ಲ, ಮೊದಲು ನೀವು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಎಂದು ಹೇಳುವರು. ಆಗ ಜನಾರ್ದನ್, ಈಕೆ ಗರ್ಭಿಣಿ, ಮೊದಲು ಈಕೆಯನ್ನು ಪರೀಕ್ಷಿಸಿ ಎಂದು ತುಂಬ ಬೇಡಿಕೊಂಡಾಗ ಸರಿ ಎಂದು ಆಕೆಗೆ ಗ್ಲೂಕೋಸ್ ನೀಡಿ ಬಾಯಿಯಿಂದ ಒಂದು ಪೈಪ್ ಹಾಕಿದವರು ಆಕೆಯ ಹೊಟ್ಟೆಯಲ್ಲಿದ್ದ ಮಾತ್ರೆಯ ಎಲ್ಲ ಅಂಶವನ್ನು ತೆಗೆಯುವರು. ಎಲ್ಲ ತೆಗೆದ ನಂತರ ಸೀಮಾ ಸ್ವಲ್ಪ ಕಣ್ಣು ಬಿಟ್ಟವಳು ಮತ್ತೆ ಪ್ರಜ್ಞೆ ತಪ್ಪುವಳು. ಅರ್ಧ ಗಂಟೆಯ ನಂತರ ಹೊರಬಂದ ಡಾಕ್ಟರ್, ನೋಡಿ, ಈಗ ಜೀವಕ್ಕೆ ಏನೂ ಅಪಾಯವಿಲ್ಲ, ಆದರೆ ತುಂಬ ನಿಶಕ್ತಿಯಾಗಿದೆ. ಮಗು ಹೇಗಿದೆ ಅಂತ ಅವರಿಗೆ ಪ್ರಜ್ಞೆ ಬಂದ ಮೇಲೆ ಸ್ಕ್ಯಾನ್ ಮಾಡಿದ ನಂತರ ಗೊತ್ತಾಗುತ್ತದೆ. ಈಗ ಗ್ಲೂಕೋಸ್ ಕೊಟ್ಟಿದ್ದೇನೆ, ಇವತ್ತು ಒಂದು ದಿನ ಅವರಿಗೆ ಏನೂ ಆಹಾರ ನೀಡುವ ಹಾಗಿಲ್ಲ ಎಂದು ಹೇಳಿ ಅಲ್ಲಿಂದ ಹೋಗುವರು. ಜಯದೇವ್ ಆಸ್ಪತ್ರೆಗೆ ಬರುವಾಗ ಆರ್ಯನ್ಗೆ ಕಾಲ್ ಮಾಡಿ ಜಾನಕಿಯ ಜೊತೆ ಆಸ್ಪತ್ರೆಗೆ ಬರಲು ಹೇಳಿದ್ದ ಕಾರಣ ಆಗ ಅಲ್ಲಿಗೆ ಆರ್ಯನ್ ಮತ್ತು ಜಾನಕಿಯವರು ಸಹ ಬರುವರು. ಜಾನಕಿಯವರು ಸರಿತಾರನ್ನು ಸಮಾಧಾನಪಡಿಸುವರು. ಆರ್ಯನ್ ಎಲ್ಲರಿಗೂ ಟೀ ಮತ್ತು ಊಟ ತಂದುಕೊಟ್ಟವನು ಸ್ವಲ್ಪ ಸಮಯ ಅಲ್ಲಿಯೇ ಇದ್ದು ತನ್ನ ಅಪ್ಪನಿಗೆ ಹೇಳಿ ವಾಪಸ್ ಅಂಗಡಿಗೆ ಹೋಗುವನು. ಸೀಮಾ ಚಿರಂತ್ನನ್ನು ತುಂಬ ಪ್ರೀತಿಸುತ್ತಿದ್ದು ಅವನು ಮೋಸ ಮಾಡಿದನೆಂದು, ಹಾಗೆಯೇ ಮನೆಯವರೆಲ್ಲರೂ ಈಗ ತನ್ನನ್ನು ದ್ವೇಷಿಸುತ್ತಾರೆ. ಚಿರಂತ್ ಈಕೆಯನ್ನು ಮದುವೆ ಆಗುವುದಿಲ್ಲ ಎಂದು ತಿಳಿದು ನಿದ್ದೆ ಮಾತ್ರೆಯನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಳು ಸೀಮಾ. ಆದರೆ ಆಕೆಯ ಅದೃಷ್ಟ ಎಂಬಂತೆ ಬಚಾವಾಗಿದ್ದಳು. ಶರ್ಮಿಳಾ ಇದೆಲ್ಲ ವಿಷಯವನ್ನು ಪ್ರತೀಕ್ಗೆ ಕಾಲ್ ಮಾಡಿ ಹೇಳಿರುವರು. ಪ್ರತೀಕ್ ಚಾಂದಿನಿಯ ಜೊತೆ ಬರದೆ ತಾನೊಬ್ಬನೇ ಆಸ್ಪತ್ರೆಗೆ ಬಂದಿರುವನು. ಎಲ್ಲರೂ ಸಂಜೆಯ ತನಕ ಅಲ್ಲಿಯೇ ಇರುವರು. ಕೊನೆಗೆ ಜನಾರ್ದನ್, ತಾನು ಮತ್ತೆ ಸರಿತಾ ಇರುತ್ತೇವೆ, ಬಾಕಿ ಉಳಿದವರೆಲ್ಲರೂ ಮನೆಗೆ ಹೋಗಿ ಎಂದು ಹೇಳಿ ಕಳುಹಿಸುವರು. ಜಾನಕಿಯವರು ಶರ್ಮಿಳಾ ಒಬ್ಬರೇ ಮನೆಗೆ ಹೋಗುವುದು ಬೇಡ, ತಮ್ಮ ಮನೆಗೆ ಬರಲಿ ಎಂದು ಅವರನ್ನು ತಮ್ಮ ಜೊತೆ ತಮ್ಮ ಮನೆಗೆ ಕರೆದುಕೊಂಡು ಹೋಗುವರು. ಮನೆಗೆ ಬಂದವರು ಅಶ್ವಿನಿಯ ಜೊತೆ ಸೇರಿ ಅಡುಗೆ ಮಾಡಿ ಆಸ್ಪತ್ರೆಯಲ್ಲಿ ಉಳಿದಿರುವ ಜನಾರ್ದನ್ ಮತ್ತು ಸರಿತಾರವರಿಗೆ ಕಳುಹಿಸಿಕೊಡುವರು. ತಾವು ಎಲ್ಲರೂ ಕುಳಿತು ಊಟ ಮಾಡುವರು. ಊಟವಾದ ನಂತರ ಶರ್ಮಿಳಾ ಅಶ್ವಿನಿಯ ಜೊತೆ ಆಕೆಯ ರೂಮಿನಲ್ಲಿಯೇ ಮಲಗುವರು. ರಾತ್ರಿ ಎಷ್ಟು ಸಮಯವಾದರೂ ಸೀಮಾಳನ್ನೇ ಯೋಚಿಸಿ ಅವರಿಗೆ ನಿದ್ದೆ ಸುಳಿಯುವುದೇ ಇಲ್ಲ. ಸಮಯ 9 ಗಂಟೆ ಆಗಿದ್ದರೂ ಆರ್ಯನ್ ಮನೆಗೆ ಬಂದಿರುವುದಿಲ್ಲ. ಜಯದೇವರವರು ಕಾಲ್ ಮಾಡಿ ಕೇಳಿದಾಗ ಬರುತ್ತೇನೆ ಅಪ್ಪ ಎಂದು ಹೇಳಿ ಕಾವ್ಯಾಳ ಫೋನ್ ಕಾಲಿಗೆ ಕಾಯುತ್ತಾ ಕುಳಿತಿರುವನು. ಸುಮಾರು 9:30 ಗಂಟೆಗೆ ಕಾಲ್ ಮಾಡಿದ ಕಾವ್ಯ, ಹೇಳಿ ಆರ್ಯನ್, ಏನು ವಿಷಯ ಎಂದು ಕೇಳಿದಾಗ, ಬೆಳಗ್ಗೆಯಿಂದ ಆಕೆಯ ಜೊತೆ ಮಾತನಾಡದೆ ಇದ್ದವನಿಗೆ ಆಕೆಯ ಧ್ವನಿ ಕೇಳಿ ತುಂಬ ಖುಷಿಯಾಗುವುದು. ನಿಟ್ಟುಸಿರು ಬಿಟ್ಟವನು, ಯಾಕ್ರಿ ಕಾವ್ಯ, ಬೆಳಗ್ಗೆಯಿಂದ ಒಂದು ಕಾಲ್ ಕೂಡ ರಿಸೀವ್ ಮಾಡಿಲ್ಲ, ಈ ಕಡೆ ಕಾಲ್ ಕೂಡ ಮಾಡಿಲ್ಲ, ಏನು ಅಷ್ಟೊಂದು ಬ್ಯುಸಿನಾ, ನನ್ನನ್ನು ಮರೆತು ಹೋಗುವಷ್ಟು ಬ್ಯುಸಿಯಾಗಿ ಹೋಗಿದ್ದೀರಾ ಎಂದು ಅಸಮಾಧಾನದಿಂದ ಕೇಳಿದಾಗ, ನಿಮಗೆ ಗೊತ್ತಿದೆ ನಾನು ಇಲ್ಲಿಗೆ ಕೆಲಸದ ವಿಷಯವಾಗಿ ಬಂದಿರೋದು, ಸುಮ್ಮನೆ ಟೂರ್ ಬಂದಿರೋದಲ್ಲ, ಹಾಗಿದ್ದ ಮೇಲೆ ನಾನು ಬ್ಯುಸಿ ತಾನೇ ಇರುತ್ತೇನೆ ಎಂದಾಗ, ನಿಮ್ಮ ಹತ್ತಿರ ಒಂದು ಮುಖ್ಯವಾದ ವಿಷಯ ಹೇಳಬೇಕು
ಎಂದು ಸೀಮಾ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದ ವಿಷಯವನ್ನು ಹೇಳುವನು. ಅವನ ಮಾತುಗಳನ್ನು ಕೇಳಿದ ಕಾವ್ಯ ಶಾಕ್ ಆಗುವಳು. ಏನು ಹೇಳ್ತಾ ಇದ್ದೀರಾ ಆರ್ಯನ್? ಪಾಪ ಸೀಮಾ. ಅಲ್ಲ, ಈಗ ಹೇಗಿದ್ದಾಳೆ? ಮಗು ಹೇಗಿದೆಯಂತೆ? ಅವಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ, ತುಂಬ ನಿಶಕ್ತಿ ಇದೆಯಂತೆ. ಪ್ರಜ್ಞೆ ಬಂದ ಮೇಲೆ ಒಂದು ಸ್ಕ್ಯಾನ್ ಮಾಡಿ ಹೇಳುತ್ತಾರಂತೆ ಎಂದಾಗ ನಿಟ್ಟುಸಿರು ಬಿಟ್ಟ ಕಾವ್ಯ, ಮನೆಯಲ್ಲಿ ಎಲ್ಲರೂ ಹೇಗಿದ್ದಾರೆ ಎಂದು ಕೇಳಿದಾಗ ಎಲ್ಲರೂ ಓಕೆ, ಪರವಾಗಿಲ್ಲ ಎಂದು ಹೇಳುವನು. ಸರಿ ಬಾಯ್ ಎಂದಾಗ ಕಾವ್ಯ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಿ, ನೀವು ಇಲ್ಲದೆ ನನಗೆ ಇಷ್ಟ ಆಗುತ್ತಿಲ್ಲ ಕಾವ್ಯ, ನಾನು ಬೆಳಗ್ಗೆಯಿಂದ ಸರಿಯಾಗಿ ಊಟನೂ ಮಾಡಿಲ್ಲ ಎನ್ನುವನು. ಕಾವ್ಯಳಿಗೆ ಅವನ ಮಾತುಗಳನ್ನು ಕೇಳುತ್ತಾ ತುಂಬ ಸಂಕಟವಾಗುವುದು. ಏನು ಹೇಳ್ತಾ ಇದ್ದೀರಾ ಆರ್ಯನ್? ನೀವು ಅಂಗಡಿಯಲ್ಲಿ ನೋಡಿದರೆ ಅಷ್ಟು ಕೆಲಸ ಇರುತ್ತೆ, ಅದಕ್ಕಾಗಿ ಆದರೂ ಶಕ್ತಿ ಬೇಡವಾ ನಿಮಗೆ? ಅಲ್ಲ, ನನಗೆ ಹೇಳಿದ್ರಿ ನನ್ನ ಮೇಲಿನ ಸಿಟ್ಟು ಊಟದ ಮೇಲೆ ತೋರಿಸಿಕೊಳ್ಳಬೇಡಿ ಅಂತ. ಈಗ ನೀವೇನು ಮಾಡುತ್ತಿರುವುದು ಎಂದು ಕೇಳಿದಾಗ ಆಕೆ ಅವನಿಗೆ ಆ ರೀತಿ ಜೋರಾಗಿ ಮಾತನಾಡಿದ್ದು ಆರ್ಯನ್ಗೆ ಏನೋ ಒಂದು ರೀತಿಯ ಖುಷಿಯಾಗುವುದು. ಹಾಗೆಯೇ ನಸು ನಗುವನು. ಅವನ ಕಡೆಯಿಂದ ಯಾವುದೇ ಉತ್ತರ ಬರದಿದ್ದಾಗ ಕಾವ್ಯ, ನೋಡಿ, ಈಗ ಹೋಗಿ ಮೊದಲು ಊಟ ಮಾಡಿ. ಮಾಡಲಿಲ್ಲ ಎಂದರೆ ನಾನು ಬರುವುದೇ ಇಲ್ಲ ಆರ್ಯನ್, ಇಲ್ಲೇ ಉಳಿದು ಬಿಡುತ್ತೇನೆ ಎನ್ನುವಳು. ಅಯ್ಯೋ ಪ್ಲೀಸ್ ರೀ ಕಾವ್ಯ, ಹಾಗೆಲ್ಲ ಮಾತ್ರ ಹೇಳಬೇಡಿ. ಒಂದು ದಿನವೇ ನನಗೆ 1 ವರ್ಷದ ರೀತಿ ಆಗಿದೆ. ನಿಮ್ಮನ್ನು ಹಾಗೆಲ್ಲ ಬಿಟ್ಟಿರಲು ಸಾಧ್ಯ ಇಲ್ಲ ರೀ. ಸರಿ, ನಾನು ಊಟ ಮಾಡ್ತೀನಿ, ಆದರೆ ಒಂದು ಕಂಡೀಷನ್. ಅದೇನು ಅಂದರೆ ನೀವು ನನಗೆ ದಿನವೂ ಕಾಲ್ ಮಾಡಬೇಕು ಎಂದಾಗ ಕಾವ್ಯ ತನ್ನಲ್ಲೇ ನಗುವಳು. ಪರವಾಗಿಲ್ಲ, ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಇರಲಿ, ಆಯಿತು ಮಾಡ್ತೀನಿ ಆರ್ಯನ್, ಈಗ ಹೋಗಿ ಮನೆಗೆ, ತುಂಬ ಟೈಮ್ ಆಗಿದೆ ಎಂದಾಗ ಸರಿ ಬಾಯ್ ಕಾವ್ಯ, ಐ ಮಿಸ್ ಯು ಎಂದು ಹೇಳಿದಾಗ ಕಾವ್ಯ ಓಕೆ ಬಾಯ್ ಎಂದು ಹೇಳಿ ಕಾಲ್ ಕಟ್ ಮಾಡುವಳು. ತನ್ನ ಕಣ್ಣಿನ ಅಂಚಿನಲ್ಲಿದ್ದ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಮೊಬೈಲ್ ತೆಗೆದವಳು ಆರ್ಯನ್ ಮತ್ತು ಆಕೆ ಜೊತೆಗೆ ಮದುವೆಯ ದಿನ ತೆಗೆದುಕೊಂಡಿದ್ದ ಸೆಲ್ಫಿಯನ್ನು ನೋಡಿದವಳು ಅದಕ್ಕೆ ಮುತ್ತನ್ನಿಟ್ಟು ಮಲಗುವಳು. ಆರ್ಯನ್ ಕಾವ್ಯಾಳ ಜೊತೆ ಮಾತನಾಡಿದ ನಂತರ ಖುಷಿಯಾದವನು ಮನೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡಿದವನು ಮಲಗಲು ರೂಮಿಗೆ ಎಂದು ಹೋದಾಗ ಆಕೆ ಮಲಗುತ್ತಿದ್ದ ಜಾಗವನ್ನು ಸವರಿ ದಿಂಬನ್ನು ಅಪ್ಪಿಕೊಂಡು ಮಲಗುವನು. ಪ್ರತೀಕ್ ರಾತ್ರಿ ಮನೆಗೆ ಬಂದವನು ಸೀಮಾಳ ವಿಷಯ ಚಾಂದಿನಿಯ ಬಳಿ ಹೇಳಿದಾಗ ಚಾಂದಿನಿ ಯಾವ ಭಾವನೆ ತೋರಿಸದೆ ಓ ಹೌದಾ ಎಂದಷ್ಟೇ ಉತ್ತರ ನೀಡುವಳು. ಪ್ರತೀಕ್ಗೆ ಆಕೆಯ ನಡವಳಿಕೆಯಿಂದ ಬೇಸರವಾದರೂ ಏನೂ ಹೇಳೋದಿಲ್ಲ. ಇವಳ ಮನಸ್ಸು ಎಷ್ಟೊಂದು ಕಠೋರ, ಯಾರಿಗೂ ಏನೇ ಆದರೂ ಇವಳಿಗೆ ಯಾವ ಚಿಂತೆ ಇಲ್ಲ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡನು. ಚಾಂದಿನಿಯು ಅಡುಗೆ ಮಾಡದೆ ಸಂಜೆ ಪಿಜ್ಜಾ ತಿಂದೆ ನೀವು ಹೊರಗೆ ತಿಂದು ಬರುತ್ತೀರೇನೋ ಅಂದುಕೊಂಡೆ. ನೀವು ಏನು ತಿನ್ನಲಿಲ್ಲವಾ ಎಂದು ಉಡಾಫೆಯಿಂದ ಕೇಳುತ್ತಾ ಮೊಬೈಲ್ ನೋಡುತ್ತಾ ಹೇಳಿದಾಗ ಪ್ರತೀಕ್ ತಾನೇ ಕಿಚನ್ಗೆ ಹೋಗಿ ಬ್ರೆಡ್ ಆಮ್ಲೆಟ್ ಮಾಡಿಕೊಂಡು ತಿಂದು ಮಲಗುವನು. ಸೀಮಾಳಿಗೆ ಮರುದಿನ 6 ಗಂಟೆಗೆ ಪ್ರಜ್ಞೆ ಬರುವುದು. ನಿಧಾನವಾಗಿ ಕಣ್ಣು ತೆಗೆದವಳು ತಾನು ಎಲ್ಲಿದ್ದೇನೆ ಎಂದು ನೋಡಿದಾಗ ತಾನು ಇನ್ನೂ ಸತ್ತಿಲ್ಲ, ಆಸ್ಪತ್ರೆಯಲ್ಲಿಯೇ ಇದ್ದೇನೆ ಎಂದು ತಿಳಿದವಳು ಮತ್ತೆ ಕಣ್ಣೀರು ಹಾಕುವಳು. ತನ್ನ ಮುಂದಿನ ಜೀವನ ಹೇಗೆ ಏನು ಎಂಬುದೇ ಆಕೆಗೆ ಚಿಂತೆಯಾಗಿತ್ತು. ಅಂದು ಯಾರ ಬಳಿಯೂ ಆಕೆ ಮಾತನಾಡದೆ ಮೌನದ ಮೊರೆ ಹೋಗಿರುವಳು. ದೊಡ್ಡವರೂ ಸಹ ಆಕೆಗೆ ವಿಶ್ರಾಂತಿ ಮತ್ತು ಮೌನದ ಅಗತ್ಯವಿದೆ ಎಂದು ಹೆಚ್ಚಾಗಿ ಯಾರೂ ಸಹ ಆಕೆಯ ಬಳಿ ಏನನ್ನೂ ಮಾತನಾಡುವುದಿಲ್ಲ. ಡಾಕ್ಟರ್ ಸ್ಕ್ಯಾನ್ ಮಾಡಿಸಿ ನೋಡಿದಾಗ ಮಗುವಿಗೆ ಏನೂ ತೊಂದರೆ ಆಗಿಲ್ಲ ಎಂದು ಹೇಳುವರು. ಎಲ್ಲರಿಗೂ ಒಂದು ರೀತಿ ಖುಷಿಯಾದರೂ ತಂದೆ ಇಲ್ಲದೆ ಮಗುವನ್ನು ಈ ಸಮಾಜ ಒಪ್ಪುವುದೇ? ಎಲ್ಲರೂ ಆಕೆಯ ಚಾರಿತ್ರ್ಯದ ಬಗ್ಗೆ ಮಾತನಾಡುವುದಿಲ್ಲವೇ? ಏನು ಮಾಡುವುದೆಂದು ಒಂದು ಕೊರಗು ಉಂಟಾಗುವುದು.
ಆದರೂ ಮಗು ಮತ್ತು ಆಕೆ ಆರೋಗ್ಯವಾಗಿದ್ದಾರಲ್ಲ ಎಂದು ಖುಷಿ ಪಡುವರು. ಇದರ ಮಧ್ಯೆ ಸಂಗೀತ ಮತ್ತು ಮನೋಹರ್ಗೆ ವಿಷಯ ತಿಳಿದ ಕಾರಣ ಅವರಿಬ್ಬರು ಆಸ್ಪತ್ರೆಗೆ ಬಂದವರು ಸೀಮಾಳ ಜೊತೆ ಮಾತನಾಡಿ ಆಕೆಗೆ ಸಾಧ್ಯವಾಗುವಷ್ಟು ಧೈರ್ಯ ನೀಡಿ ಹೋಗುವರು. ಹೀಗೆ ಆಸ್ಪತ್ರೆಯಲ್ಲಿ 3 ದಿನ ಕಳೆಯುವುದು. 4ನೇ ದಿನಕ್ಕೆ ಆಕೆಗೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳುಹಿಸುವರು. ಆಗ ಜನಾರ್ದನ್ ಈ ವಿಷಯ ಹೊರಬರದಂತೆ ಹಾಗೆಯೇ ಪೊಲೀಸ್ ಕಂಪ್ಲೇಂಟ್ ಆಗುವುದು ಬೇಡವೆಂದು ಡಾಕ್ಟರ್ಗೆ ಸ್ವಲ್ಪ ದುಡ್ಡು ನೀಡಿ ಸುಮ್ಮನಿರಲು ಹೇಳುವರು. ಡಾಕ್ಟರ್ ಸರಿ ಎಂದು ಯಾರಿಗೂ ಏನೂ ಹೇಳೋದಿಲ್ಲ. ಸೀಮಾ ಮನೆಗೆ ಬಂದವಳು ಹೆಚ್ಚಾಗಿ ರೂಮಿನಲ್ಲಿ ಇರುತ್ತಿದ್ದು ಯಾರ ಬಳಿಯೂ ಏನೊಂದೂ ಮಾತನಾಡುತ್ತಿರಲಿಲ್ಲ. ಕೆಲವೊಂದು ಸಲ ಆಕೆಯ ಮಾವಂದಿರ ತಾಯಿಯ ಪ್ರೀತಿ ನೋಡಿ ತಾನು ಇದಕ್ಕೆಲ್ಲ ಲಾಯಕ್ಕಿಲ್ಲ ಎಂದು ಅಳುತ್ತಾ ಕೂರುವಳು. ಇನ್ನು ತನ್ನ ಮುಂದಿನ ಜೀವನ ಹಾಗೂ ಮಗುವಿನ ಜೀವನ ಹೇಗೆ ಎಂದು ಯೋಚಿಸುತ್ತಾ ಅಳುವಳು. ತನಗೆ ಬದುಕುವ ಹಕ್ಕಿಲ್ಲ, ದೇವರು ಯಾಕಾಗಿ ಆದರೂ ತನ್ನನ್ನು ಉಳಿಸಿದನೋ ಎಂದು ಯೋಚಿಸುವಳು. ಆದರೂ ಈಗ ತನ್ನಲ್ಲಿ ಒಂದು ಜೀವವಿದೆ, ಅದು ತಾನೇ ಏನು ತಪ್ಪು ಮಾಡಿದೆ ಎಂದು ತಿಳಿದವಳು ಯೋಚಿಸುತ್ತಾ ಕೂರುವಳು. ಮುಂದುವರಿಯುತ್ತದೆ. ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು. ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.